ಈ ಕತೆ ಒಬ್ಬ ಬಡ ರೈತ ಕೇಶವ್ ಹಾಗೂ ಅವನ ಪತ್ನಿ ಮಧುಮತಿದು. ಕೇಶವ್ನ ಹತ್ತಿರ ಮಾವಿನಕಾಯಿ, ನಿಂಬೆಹಣ್ಣು ಹಾಗೂ ಹುಣಸೆ ಹಣ್ಣಿನ ಮರಗಳಿದ್ದವು. ಅವನು ಅವನ ತೋಟದ ಹತ್ತಿರ ಒಂದು ಚಿಕ್ಕ ಅಂಗಡಿಯಲ್ಲಿ ಇವುಗಳನ್ನು ಮಾರಾಟ ಮಾಡುತ್ತಿದ್ದ. ಇವುಗಳ ಬೆಲೆ ತುಂಬಾ ಕಮ್ಮಿ ಇತ್ತು. ಹೀಗೆ ಒಂದು ದಿನದ ಮಾತು. ಸರ್ಕಾರದಿಂದ ಒಂದು ಘೋಷಣೆ ಆಯಿತು. ಕೇಳಿ ಕೇಳಿ ಕೇಳಿ, ಸರ್ಕಾರದ ಕಡೆಯಿಂದ ನಾಳೆಯಿಂದ 15 ದಿನ ರೋಜ್ಗಾರ್ ಶಿಬಿರ ನಡೆಯಲಿದೆ. ಅಲ್ಲಿ ಹೆಂಗಸರಿಗೆ ಉಪ್ಪಿನಕಾಯಿ, ಮುಂಬತ್ತಿ ಇವೆಲ್ಲ ಮನೆಗೆ ಉಪಯೋಗ ಆಗಂತ ವಸ್ತುಗಳನ್ನ ಮಾಡೋದನ್ನ ಹೇಳ್ಕೊಡ್ತಾರೆ. ಇವತ್ತೇ ಹೋಗಿ ನಿಮ್ಮ ಸರ್ಪಂಚನ ಹತ್ರ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಇದನ್ನು ಕೇಳಿ ಮಧುಮತಿ ಕೇಶವ್ಗೆ ಹೇಳಿದಳು, ನಾನು ಅಲ್ಲಿಗೆ ಹೋಗಿ ಸಿಹಿ ಮಾಡೋದು ಕಲ್ತ್ಕೋಬೇಕು. ಅಯ್ಯೋ, ಸಿಹಿ ತಿಂಡಿ ಮಾಡಿ ಏನ್ ಮಾಡ್ತೀಯಾ? ನಾವು ನಮ್ಮ ಮಾವು, ನಿಂಬೆ ಹಾಗೂ ಹುಣಸೆ ಹಣ್ಣಿನಿಂದ ಉಪ್ಪಿನಕಾಯಿ ಹಾಗೂ ಸಿಹಿ ಮಾಡಿ ಮಾರಬಹುದು. ನಮ್ಮ ಆದಾಯ ಹೆಚ್ಚಾಗತ್ತಲ್ಲ. ಇದನ್ನು ಪ್ರಯತ್ನ ಪಡೋಣ ಬಿಡು. ಮರುದಿನವೇ ಮಧುಮತಿ ಸರ್ಕಾರಿ ಶಿಬಿರಕ್ಕೆ ಹೋದಳು. ಅಲ್ಲಿ ಅವಳಿಗೆ ಮಾವಿನ ಉಪ್ಪಿನಕಾಯಿ, ನಿಂಬೆ ಹಾಗೂ ಹುಣಸೆ ಹಣ್ಣಿನ ಸಿಹಿ ಮಾಡಲು ಕಲಿಸಿದರು. ಅವಳು ದಿನ ಅಲ್ಲಿಗೆ ಹೋಗುತ್ತಿದ್ದಳು ಮತ್ತೆ ಏನಾದರೂ ಹೊಸತನ್ನು ಕಲಿಯುತ್ತಿದ್ದಳು. ಮನೆಗೆ ಬಂದ ಮಧುಮತಿ ಉಪ್ಪಿನಕಾಯಿಗಳನ್ನು ತಯಾರಿಸಿದಳು. ನೋಡಿ, ಚಪ್ಪರ್ಸ್ ಹೇಳಿ ನನ್ಗೆ. ಅದ್ಭುತವಾಗಿದೆ. ಕೇಶವ್ ಪೂರ್ತಿ ಬಟ್ಟಲನ್ನು ಖಾಲಿ ಮಾಡಿದ. ಮಧುಮತಿ ತುಂಬಾ ಖುಷಿಪಟ್ಟು ನಗಲಾರಂಭಿಸಿದಳು. ಈಗ್ಲೇ ಎಷ್ಟ್ ತಿನ್ಬೇಕೋ ಅಷ್ಟ್ ತಿನ್ಕೊಂಬಿಡಿ, ನಾಳೆ ಮಾರುವಾಗಂತೂ ತಿನ್ನಂಗಿಲ್ಲ ಆಯ್ತಾ? ಕೇಶವ್ ಅವಳ ಕಡೆ ತಿರುಗಿ ನೋಡಿ ಮತ್ತೆ ತಿನ್ನಲಾರಂಭಿಸಿದ. ಮರುದಿನವೇ ಕೇಶವ್ ಅವನ ಅಂಗಡಿಯಲ್ಲಿ ಉಪ್ಪಿನಕಾಯಿಗಳನ್ನು ಮಾರಲು ಆರಂಭಿಸಿದ. ಕೇಶವ್ನ ಅಂಗಡಿ ಹಳ್ಳಿಯಿಂದ ತುಂಬಾ ದೂರವಿತ್ತು. ಆದುದರಿಂದ ಅವನಿಗೆ ಲಾಭವಾಗುತ್ತಿರಲಿಲ್ಲ. ಯಾರು ಅದನ್ನು ಖರೀದಿಸುತ್ತಿರಲಿಲ್ಲ. ನನಗನ್ಸಲ್ಲ ಇವೆಲ್ಲ ಮಾರಾಟ ಆಗ್ತಾವಂತ. ಅರೆ, ಇಷ್ಟು ಬಿಸಿಲಲ್ಲಿ ಯಾರು ಇಲ್ಲಿವರೆಗೂ ಬಂದು ಇವನ್ ಕೊಂಡ್ಕೋತಾರೆ? ಅದೇಗೆ ಮಾರಾಟವಾಗಲ್ಲ? ಮರುದಿನ ಮಧುಮತಿ ಅವರ ಅಂಗಡಿಯ ಮುಂದೆ ನೀರಿನ ಮಡಕೆ ಕೂಡ ಇಟ್ಟಳು. ಈಗ ಜನ ನೀರನ್ನು ಕುಡಿತಾರೆ, ಹಾಗೆ ಉಪ್ಪಿನಕಾಯಿ ಮತ್ತು ಸಿಹಿಯನ್ನು ಖರೀದಿಸ್ತಾರೆ. ಮಧುಮತಿಯ ಈ ಯೋಜನಾ ಕೆಲಸಕ್ಕೆ ಬಂತು. ಈಗ ಜನ ಉಪ್ಪಿನಕಾಯಿ ಹಾಗೂ ಸಿಹಿಯನ್ನು ಖರೀದಿಸಿಕೊಂಡು ಹೋಗುತ್ತಿದ್ದರು. ಈಗ ಮಧುಮತಿಗೆ ದಿನ ಜಾಸ್ತಿ ಉಪ್ಪಿನಕಾಯಿ ಮಾಡಬೇಕಾಗುತ್ತಿತ್ತು. ಈಗ ವ್ಯವಸಾಯನೂ ಚೆನ್ನಾಗಿ ನಡೀತಾ ಇದೆ. ಹಾ, ನನಗಿವಾಗ ಸಹಾಯ ಬೇಕು. ನಾನ್ ಅನ್ಕೊಂಡಿದೀನಿ ನನ್ ತಂಗಿನ ಇಲ್ಲಿ ಕರೆಸ್ಕೊಳ್ಳೋಣ ಅಂತ. ನಂಗೂ ಕೆಲ್ಸ ಕಮ್ಮಿ ಆಗತ್ತೆ. ನಿನ್ನ ಇಷ್ಟದಂತೆ ಆಗ್ಲಿ. ಮಧುಮತಿ ಹಾಗೂ ಅವಳ ತಂಗಿ ಉಪ್ಪಿನಕಾಯಿ ಮತ್ತು ಸಿಹಿಯನ್ನು ಮಾಡತೊಡಗಿದರು. ನಿಧಾನವಾಗಿ ಅವರ ವ್ಯವಸಾಯ ನಡೆಯಿತು ಹಾಗೂ ಅಂಗಡಿಯ ಮುಂದೆ ಯಾವಾಗಲೂ ಜನ ತುಂಬಿರುತ್ತಿದ್ದರು. ಕೆಲವು ತಿಂಗಳ ನಂತರ ಅವರ ಅಂಗಡಿ ದೊಡ್ಡ ಅಂಗಡಿಯಾಯಿತು. ಮತ್ತೆ ಮಧುಮತಿ 4-5 ಜನ ಮಹಿಳೆಯರನ್ನು ಕೆಲಸಕ್ಕೆ ಮನೆಗೆ ಕರೆದಿದ್ದಳು. ಮಧುಮತಿ ಹಾಗೂ ಕೇಶವ್ನ ಶ್ರಮದಿಂದ ಒಂದೇ ವರ್ಷದಲ್ಲಿ ಅವರು ಗೋಡೌನ್ ಖರೀದಿಸಿದರು ಮತ್ತೆ ಅದನ್ನು ಉಪ್ಪಿನಕಾಯಿ ಫ್ಯಾಕ್ಟರಿಯಾಗಿ ಬದಲಾಯಿಸಿದರು. ಈಗ ಮಧುಮತಿ ಅವಳೇ ಟ್ರೈನಿಂಗ್ ನೀಡುತ್ತಿದ್ದಳು ಮತ್ತು ಸಂಬಳವನ್ನು ಕೂಡ ನೀಡುತ್ತಿದ್ದಳು. ಮಧುಮತಿ ಪಾಪಡ್ ಮಾಡುವುದನ್ನು ಶುರು ಮಾಡಿದಳು. ಉಪ್ಪಿನಕಾಯಿ ಫ್ಯಾಕ್ಟರಿಯಿಂದ ಸಿಟಿಯ ಎಲ್ಲಾ ಮೂಲೆಗಳಿಗೂ ಉಪ್ಪಿನಕಾಯಿ, ಸಿಹಿ ಹಾಗೂ ಪಾಪಡ್ ಸಪ್ಲೈ ಆಗುತ್ತಿದ್ದವು. ಇತ್ತ ಕೇಶವ್ ಹಾಗೂ ಮಧುಮತಿಗೆ ತುಂಬಾ ಖುಷಿಯಾಗುತ್ತಿತ್ತು. ಅವರ ವ್ಯವಸಾಯ ತುಂಬಾ ಬೆಳೆದಿತ್ತು. ಹೀಗೆ ಒಂದು ದಿನ ಅವರು ತುಂಬಾ ಖುಷಿಯಾಗಿದ್ದರು. ಒಬ್ಬ ದೊಡ್ಡ ಆಫೀಸರ್ ಅವರ ಗೋಡೌನ್ಗೆ ಬಂದಿದ್ದರು. ನಿಮ್ಮ ಉಪ್ಪಿನಕಾಯಿ ಮತ್ತು ಸಿಹಿ ತಿನಿಸುಗಳು ತುಂಬಾ ರುಚಿಕರವಾಗಿವೆ. ಧನ್ಯವಾದಗಳು. ನಾವು ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಇದ್ದೀವಿ ಮತ್ತು ದೇಸಿ ಉಪ್ಪಿನಕಾಯಿ, ಸಿಹಿ ತಿನಿಸುಗಳು, ಪಾಪಡ್ ಇವೆಲ್ಲದಕ್ಕೂ ತುಂಬಾ ಡಿಮಾಂಡ್ ಇದೆ ಫಾರಿನ್ ನಲ್ಲಿ. ನೀವು ನಮ್ ಜೊತೆ ಸೇರಿ ವ್ಯಾಪಾರ ಮಾಡ್ಬೇಕನ್ನೋದು ನಮ್ಮ ಆಸೆ. ವಿದೇಶದಲ್ಲ? ಹೌದು, ಅದಕ್ಕೆ ನಾವು ನಿಮ್ ಜೊತೆ ಕಾಂಟ್ರಾಕ್ಟ್ ಸೈನ್ ಮಾಡಬೇಕು ಅನ್ಕೊಂಡಿದೀವಿ. ಮಧುಮತಿ ಹಾಗೂ ಕೇಶವ್ಗೆ ತುಂಬಾ ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿತು. ಅದರಿಂದ ಅವರ ಹಣೆ ಬರಹನೇ ಬದಲಾಯಿತು. ಶುರು ಮಾಡಿದಾಗ ಒಂದೇ ಫ್ಯಾಕ್ಟರಿ ಇತ್ತು. ಈಗ ಎಲ್ಲಾ ರಾಜ್ಯಗಳಲ್ಲೂ ಫ್ಯಾಕ್ಟರಿಗಳಿವೆ. ಎಲ್ಲ ದೊಡ್ಡ ನಗರಗಳಲ್ಲಿ ಅವರ ಉತ್ಪಾದನೆ ನಡೆಯುತ್ತಿತ್ತು. ಈಗ ಕೇಶವ್ ಹಾಗೂ ಮಧುಮತಿಗೆ ದೊಡ್ಡ ಫ್ಯಾಕ್ಟರಿ ಇದೆ, ಶ್ರೀಕೃಷ್ಣ ಫುಡ್ಸ್. ಆವಾಗ ಭಾರತದಲ್ಲಿ ಪ್ರಸಿದ್ಧವಾಗಿತ್ತು, ಈಗ ವಿದೇಶದಲ್ಲಿ ಕೂಡ ನಡೆಯುತ್ತಿದೆ. ಸೀತಾ, ಇಲ್ಲೋಡು. ಹಾಲಿನ ಶುದ್ಧವಾದ ಕೆನೆಯನ್ನ ತೆಗೆದುಕೊಂಡು ಈ ರೀತಿ ಕಾಯಿಸೋದ್ರಿಂದ ಶುದ್ಧವಾದ ದೇಸಿ ತುಪ್ಪವನ್ನ ಪಡಿತೀವಿ ನಾವು. ಆಯ್ತು ಅಜ್ಜಿ. ಉಪ್ಪಿನಕಾಯಿಗಳನ್ನ ಮಾಡಲು ಇದು ತುಂಬಾ ಅವಶ್ಯಕವಾದದ್ದು. ಏನಂದ್ರೆ ಮಾವಿನ ಹಣ್ಣುಗಳನ್ನ ಉಪ್ಪಿನಲ್ಲಿ ಚೆನ್ನಾಗಿ ನೆನೆಸಿಡ್ಬೇಕು.
ಯಾಕಜ್ಜಿ? ಯಾಕಂದ್ರೆ ಮಾವಿನಕಾಯಿಗಳಲ್ಲಿ ಸ್ವಲ್ಪ ಒಗರಿದ್ರೂ ಕೂಡ ಮಸಾಲೆ ಪದಾರ್ಥಗಳನ್ನ ಹಾಕದ್ಮೇಲೆ ಅದರ ರುಚಿ ಹೊಂದೋದಿಲ್ಲ. ಸರಿ ಅಜ್ಜಿ, ನನಗೆ ಅರ್ಥ ಆಯ್ತು. ಇದೇ ರೀತಿ ಮಿಥಾಲಿ ತರ್ತರವಾಗಿ ಅಡ್ಗೆ ಮಾಡೋದನ್ನ ಅವ್ರ ಅಜ್ಜಿ ಹತ್ರ ಕಲ್ತ್ಕೋತಾ ಇದ್ಲು. ಮಿಥಾಲಿಗೆ ಅಡ್ಗೆ ಮಾಡೋದು ಅಂದ್ರೆ ತುಂಬಾ ಇಷ್ಟ ಇತ್ತು. ಸಮಯ ಕಳೀತಾ ಹೋಯ್ತು. ಈಗ ಮಿಥಾಲಿ ಒಂದು ಸುಂದರವಾದ ಯುವತಿ ಆಗಿದ್ಲು. ಮಿಥಾಲಿಯವರಜ್ಜಿ ಮಿಥಾಲಿನ ಒಬ್ಬ ಸುಂದರವಾದ ಚತುರನಾದ ಯುವಕ ಮಹೇಶ್ ಕೊಟ್ಟು ಮದ್ವೆ ಮಾಡಿದ್ಲು. ಮಿಥಾಲಿ ಮತ್ತೆ ಮಹೇಶ್ ಒಟ್ಟಿಗೆ ತುಂಬಾ ಖುಷಿಯಾಗಿದ್ರು. 1 ವರ್ಷದ ನಂತರ ಮಿಥಾಲಿ ಮತ್ತೆ ಮಹೇಶ್ಗೆ ಹವಳಿ ಜವಳಿ ಮಕ್ಕಳು ಹುಟ್ಟಿದ್ರು. ಅವ್ರ ಹೆಸರು ಒಬ್ಬ ಅಲೋಕ್ ಮತ್ತೆ ಇನ್ನೊಬ್ಬ ಆದಿತ್ಯ ಅಂತ ಇಟ್ರು. ಅವರು ಖುಷಿಯಾಗಿದ್ರು. ಮಹೇಶ್ ಅವನ್ ಜವಾಬ್ದಾರಿಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದ. ಕೆಲವು ದಿನಗಳ ನಂತರ ಮಿಥಾಲಿ ಅವ್ರ ಅಜ್ಜಿ ತೀರ್ ಹೋದ್ರು. ಮಿಥಾಲಿ ಅತ್ತು ತುಂಬಾ ಬೇಜಾರಾಗಿದ್ಲು. ಇವಾಗ ಮಿಥಾಲಿಗೆ ಅವಳ ಜೀವನದಲ್ಲಿ ಇದ್ದಿದ್ದೆ 3 ಜನ, ಮಹೇಶ್ ಮತ್ತೆ ಅವಳಿಬ್ರು ಮಕ್ಕಳು. ಮಿಥಾಲಿ ತನಗ್ ತಾನೇ ಸಮಾಧಾನ ಮಾಡ್ಕೊಂಡು ಅವಳ ಮನೆ ಮಠನ ನೋಡ್ಕೊಳಕ್ ಶುರು ಮಾಡಿದ್ಲು. ಆದ್ರೆ ಆ ದೇವ್ರು ಮಿಥಾಲಿ ಜೀವನದಲ್ಲಿ ತುಂಬಾ ಕಡಿಮೆ ಖುಷಿಗಳನ್ನ ಬರ್ದಿದ್ರು. ಮಹೇಶ್ಗೆ ತುಂಬಾ ದೊಡ್ಡ ಅಪಘಾತ ಆಯ್ತು. ಆದ್ರಿಂದ ಮಹೇಶ್ ಹಾಸಿಗೆ ಹಿಡಿಬೇಕಾಯ್ತು. ಮಿಥಾಲಿಗೆ ಅವಳ ಮನೆ ಮಕ್ಕಳನ್ನ ಹೇಗ್ ನೋಡ್ಕೋಬೇಕು ಅಂತ ಅರ್ಥ ಆಗ್ತಿರ್ಲಿಲ್ಲ. ಕೆಲವೇ ದಿನಗಳಲ್ಲಿ ಅವ್ರ ಮನೆಯಲ್ಲಿ ಧಾನ್ಯಗಳೆಲ್ಲ ಮುಗ್ದೋಗಿತ್ತು. ಔಷಧಿ ತರೋದಕ್ಕೂ ಹಣ ಇರ್ಲಿಲ್ಲ. ಆಮೇಲೆ ಒಂದಿನ ಮಹೇಶ್ ಕೂಡ ತೀರ್ಕೊಂಡ್ಬಿಟ್ರು. ಮಹೇಶ್ ತೀರ್ಕೊಂಡ್ಮೇಲೆ ಮಿಥಾಲಿ ಜೀವನದಲ್ಲಿ ಒಂದು ಬಿರುಗಾಳಿನೇ ಬಂದ್ ಹಾಗಿತ್ತು. ಮಹೇಶ್ ಇಡೀ ಮನೇಲಿ ಒಬ್ನೇ ದುಡಿಯೋನಾಗಿದ್ದ. ಅವನ್ ಹೋಗಿದ್ರಿಂದ ಮನೇಲ್ ಪರಿಸ್ಥಿತಿ ತೀರಾನೇ ಹದಗೆಟ್ಟಿತ್ತು. ಮಿಥಾಲಿ ಇದಕ್ಕೂ ಮುಂಚೆ ಯಾವತ್ತೂ ಕೆಲ್ಸ ಮಾಡಿರ್ಲಿಲ್ಲ. ಆದ್ರೆ ಇವಾಗ ಅವಳ ಹತ್ರ ಯಾವ ದಾರಿನೂ ಇರ್ಲಿಲ್ಲ. ಅಂದ್ರೆ ನಾನು ದುಡಿಲಿಲ್ಲ ಅಂದ್ರೆ ನನ್ನ 2 ಮಕ್ಕಳು ಉಪವಾಸ ಸಾಯ್ಬೇಕಾಗತ್ತೆ. ನಾನ್ ದುಡಿಲೇಬೇಕು. ಆದ್ರೆ ನಾನ್ ಹೇಗ್ ಸಂಪಾದನೆ ಮಾಡ್ಲಿ? ನನಗಂತೂ ಯಾವ ಕೆಲ್ಸ ಕೂಡ ಬರೋದಿಲ್ಲ, ಓದೋ ಬರಹ ಕೂಡ ಬರೋದಿಲ್ಲ. ಮಿಥಾಲಿ ತುಂಬಾ ಯೋಚನೆ ಮಾಡೋಕ್ ಶುರು ಮಾಡಿದ್ಲು. ಅವಳಿಗೇನ್ ಮಾಡ್ಬೇಕು ಅಂತಾನೆ ಅರ್ಥ ಆಗಿರ್ಲಿಲ್ಲ. ಅದೇ ಸಮಯದಲ್ಲಿ ಮಿಥಾಲಿ ದೃಷ್ಟಿ ಉಪ್ಪಿನಕಾಯಿ ಜಾಡಿಗಳ ಮೇಲ್ ಬಿತ್ತು. ಉಪ್ಪಿನಕಾಯಿ? ಹಾ, ನಾನು ಉಪ್ಪಿನಕಾಯಿಗಳನ್ನ ಮಾಡಿ ಮಾರಬಹುದು. ಆಗ ಮಿಥಾಲಿ ಉಪ್ಪಿನಕಾಯಿ ಮಾಡೋದಕ್ಕೆ ಶುರು ಮಾಡಿದ್ಲು. ಅವಳು ಉಪ್ಪಿನಕಾಯಿ ಮಾಡಿದ್ಮೇಲೆ ಆ ಉಪ್ಪಿನಕಾಯಿನ ತಗೊಂಡು ದೊಡ್ಡ ಜಾಡಿಯಲ್ಲಿ ತುಂಬಕ್ ಶುರು ಮಾಡಿದ್ಲು. ಆ ಉಪ್ಪಿನಕಾಯಿ ಜಾಡಿಗಳನ್ನೆಲ್ಲ ತಗೊಂಡು ಸಂತೆಗ್ ಹೋದ್ಲು. ಅಲ್ಲಿ ಕೂಗಿ ಕೂಗಿ ಆ ಉಪ್ಪಿನಕಾಯಿಗಳನ್ನೆಲ್ಲ ಮಾರಕ್ ಶುರು ಮಾಡಿದ್ಲು. ತುಂಬಾ ಜನ ಮಿಥಾಲಿ ಹತ್ರ ಉಪ್ಪಿನಕಾಯಿನ ಖರೀದಿಸಿದ್ರು. ಸಂಜೆ ಆದ್ ಕೂಡ್ಲೆ ಮಿಥಾಲಿ ತನ್ನ ಮೊದಲನೇ ಸಂಬಳ ನೋಡಿದ್ ಕೂಡ್ಲೆ ತುಂಬಾ ಖುಷಿ ಪಟ್ಲು. ಅದೇ ಹಣದಿಂದ ಮಿಥಾಲಿ ಸಂತೆಯಲ್ಲಿ ಇನ್ನೂ ಮಾವಿನಕಾಯಿ ಖರೀದಿಸಿದ್ಲು. ಆಮೇಲೆ ಅವಳ ಮಕ್ಕಳಿಗೋಸ್ಕರ ತಿಂಡಿನೂ ಖರೀದಿಸಿದ್ಲು. ಮಾರನೇ ದಿನ ಮಿಥಾಲಿ ಮತ್ತೆ ಉಪ್ಪಿನಕಾಯಿ ಮಾಡಕ್ ಶುರು ಮಾಡಿದ್ಲು. ಮತ್ತೆ ಸಂತೆಗ್ ತಗೊಂಡೋಗಿ ಅದನ್ ಮಾರಕ್ ಶುರು ಮಾಡಿದ್ಲು. ಕೆಲವೇ ದಿನಗಳಲ್ಲಿ ಮಿಥಾಲಿ ಉಪ್ಪಿನಕಾಯಿ ಬಗ್ಗೆ ಇಡೀ ಊರಲ್ಲಿ ಚರ್ಚೆ ಆಗೋದಕ್ ಶುರುವಾಗಿತ್ತು. ಹಾಗಾಗಿ ಈಗ ಮಿಥಾಲಿ ಉಪ್ಪಿನಕಾಯಿಗೋಸ್ಕರ ಊರಿನ ಜನ ಎಲ್ಲ ಸಾಲಲ್ಲಿ ನಿಂತ್ಕೋಬೇಕಾಯ್ತು. ಮಿಥಾಲಿ ಖುಷಿಯಾಗಿದ್ಲು, ಯಾಕಂದ್ರೆ ಅವಳಿಗೆ ಬೇಕಾಗಿದ್ದಕ್ಕಿಂತ ಹೆಚ್ಚಾಗಿ ಹಣ ಸಿಕ್ತಿತ್ತು ಅಂತ. ಅದ್ರಿಂದ ಮಿಥಾಲಿ ತನ್ನಿಬ್ರು ಮಕ್ಕಳನ್ನು ತುಂಬಾ ಚೆನ್ನಾಗಿ ಪೋಷಿಸ್ತಾ ಇದ್ಲು. ಕೆಲವು ವರ್ಷಗಳಲ್ಲಿ ಮಿಥಾಲಿ 2 ಮಕ್ಕಳು ದೊಡ್ಡೋರಾಗಿದ್ರು. ಈಗ ಆ 2 ಮಕ್ಕಳು ದೊಡ್ಡ ಸ್ಕೂಲಲ್ಲಿ ಓದಕ್ ಹೋಗ್ತಿದ್ರು. ಮಿಥಾಲಿ ಉಪ್ಪಿನಕಾಯಿನ ಮಾಡಿ ಮಾಡಿ ತುಂಬಾ ದೊಡ್ಡ ಮನೆ ಖರೀದಿಸಿದ್ಲು. ಅದಲ್ದೆ ಮಿಥಾಲಿ ಈಗ ಸಂತೆಯಲ್ಲಿ ಅವಳದೇ ಅಂಗಡಿ ಕೂಡ ಮಾಡ್ಕೊಂಡಿದ್ಲು. ಅವಳ ಅಂಗಡಿಯಲ್ಲಿ ಉಪ್ಪಿನಕಾಯಿ ಬಿಟ್ಟು ಬೇರೆ ದಿನಸಿ ಸಾಮಾನ್ ಕೂಡ ಮಾರಕ್ ಶುರು ಮಾಡಿದ್ಲು. ಮಿಥಾಲಿ ತನ್ನ ಸಹಾಯಕ್ಕೋಸ್ಕರ ಬೇರೆ ಹೆಂಗಸ್ರುನು ಕೆಲಸದಲ್ಲಿಟ್ಕೊಂಡಿದ್ಲು.
ಇದ್ರಿಂದ ಕೆಲ್ಸ ಇಲ್ದಿರೋ ಊರಲ್ಲಿರೋ ಹೆಂಗಸ್ರಿಗೆಲ್ಲ ಕೆಲ್ಸ ಸಿಕ್ತು. ಹಾಗೆ ಅವ್ರ ಜೀವನ ಕೂಡ ಚೆನ್ನಾಗಾಗಕ್ ಶುರುವಾಗಿತ್ತು. ಹಾಗೆ ಮಿಥಾಲಿ ದಿನೇ ದಿನೇ ಉನ್ನತ ಮಟ್ಟಕ್ಕೆ ಹೋಗಕ್ ಶುರು ಮಾಡಿದ್ಲು. ಮಿಥಾಲಿ ತನ್ನ ವ್ಯಾಪಾರನ ಹೆಚ್ಚಿಸೋಕೆ ಹೊಸ ಹೊಸ ತಂತ್ರಗಳನ್ನ ಉಪಯೋಗಿಸಕ್ಕೆ ಶುರು ಮಾಡಿದ್ಲು. ಅವಳಿಂದ ಶುರುವಾಗಿದ್ದ ಒಂದು ಸಣ್ಣ ಕೆಲ್ಸ ಈಗ ದೊಡ್ಡ ಫ್ಯಾಕ್ಟ್ರಿ ಆಗಿತ್ತು. ಆ ಸಂತೆಲಿದ್ದಿದ್ದ ಅವಳ ಚಿಕ್ಕ ಅಂಗಡಿ ಈಗ ದೊಡ್ಡ 4 ಮಹಡಿ ಕಂಪನಿ ಆಗೋಗಿತ್ತು. ಮಿಥಾಲಿ ಒಬ್ಳು ಬಡ ವಿಧವೆಯಿಂದ ಈಗ ಆ ದೊಡ್ಡ ಕಂಪನಿಗೆ ಮಾಲೀಕಳಾಗೋದ್ಲು. ಈಗ ರಿಪೋರ್ಟರ್ ಮಿಥಾಲಿಗೆ ಏನಂತ ಕೇಳಿದ್ಲು ಅಂದ್ರೆ, ಬರೀ ಒಂದು ಉಪ್ಪಿನಕಾಯಿಯಿಂದ ಇಷ್ಟು ದೊಡ್ಡ ಕಂಪನಿಯ ಪ್ರಯಾಣ ನೀವ್ ಹೇಗ್ ನಿರ್ಧಾರ ಮಾಡಿದ್ರಿ? ಮೇಡಮ್, ಇದರ ಮುಖ್ಯವಾದ ಪ್ರೇರಣೆ ಯಾರು ಅಂತ ಸ್ವಲ್ಪ ಹೇಳ್ತೀರಾ? ಅವಶ್ಯಕತೆ. ನನಗೇನಾದ್ರೂ ದುಡಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂದಿದ್ರೆ ನಾನು ಉಪ್ಪಿನಕಾಯಿ ಮಾಡ್ತಾನೂ ಇರ್ಲಿಲ್ಲ, ಈ ವ್ಯಾಪಾರ ಕೂಡ ಶುರುವಾಗ್ತಿರ್ಲಿಲ್ಲ. ಮಿಥಾಲಿ ಮೇಡಮ್, ನಿಮ್ಮ ಈ ಸಾಹಸಕ್ಕೆ ನಂದು ದೊಡ್ಡ ಸಲಾಂ. ಆಮೇಲೆ ನಾನೇನ್ ಶುಭ ಕೋರ್ತೀನಿ ಅಂದ್ರೆ ನಿಮ್ ಈ ಕಂಪನಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಬೇಕು ಅಂತ. ಮಿಥಾಲಿ ಮೇಡಮ್, ನಿಮ್ ಈ ಸಾಧನೆಯಿಂದ ನಾವೇನ್ ಕಲಿತೀವಿ ಅಂದ್ರೆ ಯಶಸ್ವಿ ಆಗಿರ್ಬೇಕು ಅಂದ್ರೆ ಸತತವಾಗಿ ಕಷ್ಟ ಬೀಳ್ಬೇಕು ಅಂತ. ನಗರದ ಪ್ರಸಿದ್ಧ ರಸ್ತೆ. ಅಲ್ಲಿ ಎದುರು ಬದುರು 2 ರೆಸ್ಟೋರೆಂಟ್ ಇತ್ತು. ಸಮುದ್ರದ ಮೀನಿನ ರೆಸ್ಟೋರೆಂಟ್ ಮತ್ತು ರಾಜು ತಂದೂರಿ ಹೌಸ್ ಚಿಕನ್ ರೆಸ್ಟೋರೆಂಟ್. ಎರಡೂ ಕಡೆ ಗ್ರಾಹಕರ ಒಳ್ಳೆಯ ಗುಂಪಿರ್ತಿತ್ತು. ಆದ್ರೆ ಈ ನಡುವೆ ರಾಜುವಿನ ರೆಸ್ಟೋರೆಂಟ್ನಲ್ಲಿ ಹೆಚ್ಚು ಗುಂಪು ಸೇರಕ್ ಶುರು ಆಯ್ತು. ಇದನ್ನ ನೋಡಿ ಗೋಪಾಲನಿಗೆ ಹೊಟ್ಟೆ ಉರಿ ಆಯ್ತು. ಗೋಪಾಲ ಮನೆಗೆ ಬರ್ತಿದ್ದ ಹಾಗೆ, ಏನಾಯ್ತು, ಇಷ್ಟೊಂದು ಕೋಪದಲ್ಲಿ ಯಾಕಿದ್ಯಾ? ಮತ್ತಿನ್ನೇನಾಗುತ್ತೆ, ಆ ರಾಜು ಅವನ್ ಚಿಕನ್ ತಂದೂರಿ ರುಚಿ ಎಲ್ರಿಗೂ ಇಷ್ಟ ಆಗ್ಬಿಟ್ಟಿದೆ. ಇಡೀ ಬಜಾರ್ನಲ್ಲಿ ಕೇವಲ ಅವಂದೇ ಮಾತು. ನನ್ನ ಗ್ರಾಹಕರು ಕೂಡ ಅವನ ಅಂಗಡಿಗೆ ಹೋಗ್ತಾ ಇದಾರೆ. ಇದ್ರಲ್ಲಿ ಹೊಟ್ಟೆ ಉರ್ಕೊಳ್ಳೋ ಅಂತದೇನಿದೆ? ನೀನು ನಿನ್ನ ಮೀನಿನ ಸ್ವಾದ ಹೆಚ್ಚು ಮಾಡು, ಜನ ಅವರೇ ತಾವಾಗ ಬರ್ತಾರೆ. ರಾಜು ತನ್ನ ಕಿಚನ್ ನಲ್ಲಿ ತಂದೂರಿ ಮಸಾಲಾನ ಟೇಸ್ಟ್ ಮಾಡ್ತಿದ್ದ. ಆಗ ಒಬ್ಬ ಗ್ರಾಹಕ ಇದ್ದಕ್ಕಿದ್ದಾಗೆ ಒಳಗಡೆ ಬರ್ತಾನೆ. ಅಯ್ಯೋ ರಾಜು ಅಣ್ಣ, ನಿಮ್ಗೆ ಗೊತ್ತಾ ಆಚೆ ಏನ್ ಹಾಕಿದ್ದಾರೆ ಅಂತ? ಏನಾಯ್ತು? ರಾಜು ಮೀರಾ ಹೊರಗಡೆ ಬರ್ತಾರೆ ಮತ್ತೆ ಎದುರುಗಿದ್ದ ಗೋಪಾಲನ ರೆಸ್ಟೋರೆಂಟ್ನ ನೋಡ್ತಾರೆ. ಅಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಿರ್ತಾರೆ, ಚಿಕನ್ ತಿನ್ನೋದು ಹಾನಿಕಾರಕ, ಮೀನನ್ನು ತಿನ್ನಿ ಆರೋಗ್ಯವಾಗಿರಿ. ಈ ಗೋಪಾಲ್ಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಮೊದ್ಲು ಯೋಚನೆ ಮಾಡು, ಅವನ್ ಯಾಕೆ ಹೀಗ್ ಮಾಡ್ದ ಅಂತ. ಯಾಕೆ ಹಾಗೆ ಮಾಡದ್ನ ಕ್ಲಿಯರ್ ಆಗಿ ಗೊತ್ತಿದೆ. ನನ್ನ ವ್ಯಾಪಾರ ಅವನಿಗಿಂತ ಚೆನ್ನಾಗ್ ಆಗ್ತಾ ಇದೆ, ಅದಕ್ಕೆ ಅವನ್ಗೆ ಹೊಟ್ಟೆ ಉರಿ ಅಷ್ಟೇ. ಈಗ ಅವನ್ಗೆ ಪಾಠ ಕಲಿಸ್ಲೇಬೇಕು. ನನ್ಗೆ ಯಾಕೋ ಇದೆಲ್ಲ ಸರಿ ಕಾಣ್ತಿಲ್ಲ. ನೀನು ನಿನ್ನ ಸ್ವಾದ ಮತ್ತು ಸೇವೆ ಬಗ್ಗೆ ಗಮನ ಕೊಡು. ಇಲ್ಲ ಮೀರಾ, ಅವನು ಈ ಆಟ ಆಡಿದ್ರೆ ನಾನು ಈಗ ತೋರಿಸ್ತೀನಿ ರಾಜು ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ. ಗೋಪಾಲ ತನ್ನ ಕಸ್ಟಮರ್ ಜೊತೆ ಬ್ಯುಸಿಯಾಗಿರ್ತಾನೆ. ಅಷ್ಟೊತ್ತಿಗೆ ರಸ್ತೆಯ ಮತ್ತೊಂದು ಬದಿ ಗಲಾಟೆ ಶುರುವಾಗತ್ತೆ. ಗೋಪಾಲ ಹೊರಗಡೆ ಬರ್ತಾನೆ ಮತ್ತೆ ನೋಡ್ತಾನೆ, ರಾಜು ತನ್ನ ರೆಸ್ಟೋರೆಂಟ್ನ ಮುಂದೆ ಮತ್ತೊಂದು ದೊಡ್ಡ ಬೋರ್ಡ್ ಹಾಕ್ಸಿರ್ತಾನೆ. ಮೀನಿನಲ್ಲಿ ಬರೀ ಮುಳ್ಳೆ ಇರತ್ತೆ, ನಿಜವಾದ ರುಚಿ ಚಿಕನ್ ತಂದೂರಿನಲ್ಲಿರತ್ತೆ. ಒಳ್ಳೆದೇ ಮಾಡ್ದೆ ರಾಜು, ಇದು ಕೇವಲ ಶುರು ಅಷ್ಟೇ. ಇನ್ನೊಂದು ಕಡೆ ರಾಜು ಕೂಡ ಗೋಪಾಲನ ದುರ್ಗುಟ್ಕೊಂಡು ನೋಡ್ತಾನೆ. ಇಬ್ಬರ ನಡುವೆ ಈಗ ವೈರತ್ವ ಬೆಳೆದಿರತ್ತೆ. ಗೋಪಾಲು ತನ್ನ ರೆಸ್ಟೋರೆಂಟ್ನಲ್ಲಿ ಕೂತಿರ್ತಾನೆ. ಅಷ್ಟರಲ್ಲೇ ಅವನ ನಿಷ್ಠಾವಂತ ಕೆಲಸಗಾರ ಒಳಗಡೆ ಬರ್ತಾನೆ. ಮಾಲೀಕ್ರೆ, ನೀವೇನ್ ತಿಳ್ಕೋಬೇಕು ಅಂತಿದ್ರು ನಾನು ಅದನ್ನ ಕಂಡಿಡ್ದ್ಬಿಟ್ಟೆ. ಏನ್ ಕಂಡಿಡ್ದ್ಬಿಟ್ಟೆ? ರಾಜು ಅವನ್ ಚಿಕನ್ ತಂದೂರಿಗೆ ಯಾವ ಮಸಾಲೆ ಹಾಕ್ತಾನೋ ಅದು ವಿಶೇಷವಾಗಿರೋ ಮಸಾಲೆ. ಒಂದ್ ವೇಳೆ ನಮ್ಗೆ ಆ ಸೀಕ್ರೆಟ್ ರೆಸಿಪಿ ಸಿಕ್ಬಿಟ್ರೆ ನಾವು ಕೂಡ ತಂದೂರಿ ಫಿಶ್ ಮಾಡ್ಬಿಟ್ಟು ಅವನ್ಗೆ ಕಾಂಪಿಟೇಷನ್ ಕೊಡ್ಬೋದು. ಅದ್ಭುತ. ಆದ್ರೆ ಆ ಮಸಾಲೆನ ಹೇಗ್ ತರೋದು? ನಾನ್ ಅನ್ಕೊಂಡೆ ನಾನು ರಾಜು ಅಂಗಡಿಗೆ ಒಬ್ಬ ಗ್ರಾಹಕನಾಗಿ ಹೋಗ್ತೀನಿ, ಮತ್ತೆ ಹೇಗಾದ್ರೂ ಮಾಡಿ ಅಡ್ಗೆ ಮನೆಗೆ ಹೋಗ್ತೀನಿ. ಒಂದ್ಸಲ ಏನಾದ್ರೂ ಅಡ್ಗೆ ಮನೆಗೆ ಹೋಗ್ಬಿಟ್ರೆ ಮಸಾಲೆ ರಹಸ್ಯ ಕೂಡ ಗೊತ್ತಾಗ್ಬಿಡುತ್ತೆ. ಶಬ್ಬಾಷ್ ರಮೇಶ್, ನೀನೇನಾದ್ರೂ ಈ ಕೆಲಸ ಮಾಡಿದ್ರೆ ನಾನ್ ನಿನಗೆ ಬಹುಮಾನ ಕೊಡ್ತೀನಿ. ಅವನಿಗೆ ಪೂರ್ತಿಯಾಗಿ ನಂಬಿಕೆ ಇತ್ತು, ಈಗ ಅವನು ರಾಜುನನ್ನ ಸೋಲಿಸ್ತೀನಿ ಅಂತ. ರಾಜು ತನ್ನ ಕಿಚನ್ ನಲ್ಲಿ ಮೀಟ್ ಕತ್ತರಿಸ್ತಿರ್ತಾನೆ. ಅಷ್ಟರಲ್ಲಿ ಒಬ್ಬ ಕೆಲಸದವನು ಒಳಗಡೆ ಓಡಿ ಬರ್ತಾನೆ. ಮಾಲೀಕ್ರೆ, ಆಚೆ ವಿಚಿತ್ರವಾದ ಘಟನೆ ನಡೆದಿದೆ. ಈಗೇನಾಯ್ತು? ನೋಡಿ ಪೇಪರ್ ಅಲ್ಲಿ ಏನ್ ಬರೆದಿದ್ದಾರೆ ಅಂತ.
ಸಮುದ್ರ ಮಾಲೀಕ ಗೋಪಾಲ್ ಅವ್ರ ಡಾಬಾ ಚಿಕನ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ಮೀರಾ ಇದನ್ನೆಲ್ಲ ನೋಡಿ ಟೆನ್ಷನ್ ಆಗತ್ತೆ. ರಾಜು, ನಾನು ಹೇಳ್ತಿದ್ನಲ್ವಾ, ನಿಮ್ಮಿಬ್ಬರ ಜಗಳ ಬೇರೆ ದಾರಿಗೆ ಹೋಗ್ತಿದೆ. ಈಗ ಒಳ್ಳೇದು ಕೆಟ್ಟದು ಉಳಿದಿಲ್ಲ ಮೀರಾ. ನಾವು ಈ ಯುದ್ಧದಲ್ಲಿ ಗೆಲ್ಲೇಬೇಕಾಗತ್ತೆ. ಆದ್ರೆ ನಾವು ಕೂಡ ಗೋಪಾಲ್ ಮಾಡಿದ ತಪ್ಪನ್ನೇ ಮಾಡ್ತಾ ಹೋದ್ರೆ ಏನಾಗತ್ತೆ? ಅವ್ರಿಗೂ ನನ್ಗೂ ವ್ಯತ್ಯಾಸ ಏನು? ಮೀರಾ, ನಿನಗೆ ನಾನು ಈ ರೀತಿ ಮಾಡ್ತಿರೋದು ಇಷ್ಟ ಇಲ್ಲ ಅಂದ್ರೆ ನೀನ್ ಮಧ್ಯೆ ಬರಕ್ ಹೋಗ್ಬೇಡ. ಮೀರಾ ಸುಮ್ನಾಗ್ತಾಳೆ. ಆದ್ರೆ ಅವಳಿಗೆ ಏನೋ ವಿಚಿತ್ರ ಅನ್ಸತ್ತೆ. ಅವಳಿಗನ್ಸತ್ತೆ ಈ ಜಗಳದಲ್ಲಿ ಬೇರೆ ಇನ್ನೇನೋ ಆಗ್ತಿದೆ ಅಂತ. ಆದ್ರೆ ಅದು ಇನ್ನು ಯಾರಿಗೂ ಗೊತ್ತಿಲ್ಲ ಅಂತ. ರಾತ್ರಿ ಆಗಿತ್ತು. ಗೋಪಾಲ್ ತನ್ನ ಹೋಟೆಲ್ನಲ್ಲಿ ಕಸ್ಟಮರ್ನ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ದೂರ್ ಮಾಡ್ತಿದ್ದ. ಅಷ್ಟೊತ್ತಿಗೆ ಒಬ್ಬ ಸಂಶಯಾಸ್ಪದ ವ್ಯಕ್ತಿ ಒಳಗಡೆ ಬಂದ. ಅವನು ತುಂಬಾ ಚಾಲಾಕಿ ವ್ಯಕ್ತಿ ಆಗಿದ್ದ. ಅವನು 2 ರೆಸ್ಟೋರೆಂಟ್ಗಳ ಜಗಳದ ಲಾಭ ಪಡೆಯೋಕ್ ಬಂದಿದ್ದ. ಗೋಪಾಲ್ ಅವರೇ, ನನಗೆ ಅನ್ನಿಸ್ತಾ ಇದೆ ನಿಮ್ಮ ರೆಸ್ಟೋರೆಂಟ್ ನ ವಾತಾವರಣ ಮುಂಚಿನ ಹಾಗಿಲ್ಲ ಅಂತ. ಅದನ್ನ ಕಟ್ಕೊಂಡು ನಿನ್ಗೇನು? ಅದನ್ನ ಕಟ್ಕೊಂಡು ನನಗೆ ತುಂಬಾ ಇದೆ ಸಾಹೇಬ್ರೆ. ಯಾಕಂದ್ರೆ ನಾನ್ ನಿಮ್ಗೆ ಸಹಾಯ ಮಾಡಬಹುದು, ಮತ್ ಅದ್ರ ಜೊತೆಗೆ ರಾಜುನ್ ಕೂಡ ಬೀದಿಗೆ ತರಬಹುದು. ಅದೇಗೆ? ಒಂದ್ ವೇಳೆ ನೀವು ಅಂದ್ರೆ ರಾಜು ಅಡಿಗೆಯಲ್ಲಿ ಎಂತ ಮಸಾಲೆ ಹಾಕ್ಬೋದು ಅಂದ್ರೆ ಅದರಿಂದ ಜನ ಹುಷಾರ್ ತಪ್ಪಬಹುದು. ಮತ್ ಅವಾಗ ಜನರಿಗೆ ಅನ್ಸುತ್ತೆ ಅವನ ಅಡಿಗೆ ಚೆನ್ನಾಗಿಲ್ಲ ಅಂತ. ಅವಾಗ ಅವರು ನಿಮ್ ಹೋಟೆಲ್ಗೆ ಬರ್ತಾರೆ. ಗೋಪಾಲ ಇದನ್ನ ಕೇಳಿ ಯೋಚಿಸೋದಿಕ್ಕೆ ಶುರು ಮಾಡ್ದ. ಮತ್ತೊಂದ್ ಕಡೆ ಮೀರಾಳಿಗೆ ಈ ಮನುಷ್ಯನ ಮೇಲೆ ಸಂಶಯ ಬಂದಿರತ್ತೆ. ಅವಳು ಇವನನ್ನ ದೂರದಿಂದಲೇ ನೋಡ್ತಿರ್ತಾಳೆ. ಇವಳು ಏನ್ ಮಾಡ್ತಾನೆ ಅನ್ನೋದನ್ನ ನೋಡ್ಬೇಕು ಅಂತ ಅವಳು ನಿರ್ಧರಿಸ್ತಾಳೆ. ಬೆಳಿಗ್ಗೆ ಆಗ್ತಿದ್ದಾಗೆ ರಾಜು ತನ್ನ ರೆಸ್ಟೋರೆಂಟ್ನಲ್ಲಿ ದೊಡ್ಡ ಪೋಸ್ಟರ್ ಹಾಕಿಸ್ತಾನೆ. ಸಮುದ್ರದ ಮೀನಿನ ಜೊತೆ ಕಲಬೆರಕೆ ಮೀನನ್ನ ಕೂಡ ಸೇಲ್ ಮಾಡ್ತಿದ್ದಾರೆ ಅಂತ. ಇದನ್ನ ನೋಡಿ ಗೋಪಾಲನ ಕೋಪ ನೆತ್ತಿಗೇರತ್ತೆ. ಇದು ತುಂಬಾ ಅತಿ ಆಗೋಯ್ತು. ಇವತ್ತು ಅವನ್ನ ನಾನು ಮುಗಿಸ್ತೀನಿ. ಇದನ್ನೆಲ್ಲ ನಿಲ್ಸಿ ಗೋಪಾಲ್. ಈ ಜಗಳ ನಿಮ್ಮಿಬ್ಬರನ್ನು ನಾಶ ಮಾಡತ್ತೆ. ರಾಜು, ನೀನ್ ಇದನ್ನೆಲ್ಲ ನಿಲ್ಸು. ಇಲ್ದೆ ಹೋದಲ್ಲಿ ಏನೋ ಅಪಾಯ ಕಾದಿದೆ. ಗೋಪಾಲ್ ಸರಿಯಾಗೋ ತನಕ ನಾನು ಕೂಡ ಸರಿಯಾಗೋದಿಲ್ಲ. ಮೀರಾ ಮತ್ತೆ ಸುಮನ ಬಹಳ ಚಿಂತೆ ಮಾಡ್ತಾರೆ. ಅವರು ನೋಡ್ತಾರೆ ಅವರ ಗಂಡಂದಿರ ಈ ಜಗಳ ಅವರನ್ನ ನಾಶ ಮಾಡುತ್ತೆ ಅಂತ. ಇವರಿಬ್ಬರ ರೆಸ್ಟೋರೆಂಟ್ನ ಮುಂದೆ ಸುಳ್ಳಿನ ಸುದ್ದಿ ಹರಡಿದ್ರಿಂದ ಗ್ರಾಹಕರ ಸಂಖ್ಯೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಮೀರಾ ಮತ್ತು ಸುಮನ ಇಬ್ರು ಪಾರ್ಕ್ನಲ್ಲಿ ಕುಳಿತಿರ್ತಾರೆ. ಅವರ ಮುಖದಲ್ಲಿ ಚಿಂತೆ ಎದ್ದು ಕಾಣ್ತಿರತ್ತೆ. ಗೊತ್ತಿಲ್ಲ ಈ ಜಗಳ ಯಾವಾಗ ಮುಗಿಯತ್ತೆ ಅಂತ. ಗೋಪಾಲ ಅಂತೂ ದಿನ ರಾತ್ರಿ ಇದನ್ನೇ ಯೋಚನೆ ಮಾಡ್ತಿರ್ತಾನೆ. ರಾಜುನ ಹೇಗ್ ಸೋಲ್ಸೋದು ಅಂತ. ರಾಜು ಕೂಡ ಇದನ್ನೇ ಮಾಡ್ತಿದ್ದಾನೆ. ನನಗನ್ನಿಸ್ತಿದೆ ಅವರಿಬ್ಬರನ್ನು ಯಾರೋ ಎತ್ಕಟ್ತಿದ್ದಾರೆ ಅಂತ. ಏನ್ ಹೇಳ್ತಿದ್ಯಾ? ಆ ರವಿ ಮೇಲೆ ನಂಗೆ ಸಂಶಯ ಇದೆ. ಅವನ್ ಬಂದಾಗ್ಲಿಂದ ಇಬ್ಬರ ಜಗಳ ಜಾಸ್ತಿನೇ ಆಗ್ತಾ ಇದೆ. ಆದ್ರೆ ಅವನು ಹಾಗೆ ಯಾಕೆ ಮಾಡ್ತಾನೆ ನನಗ್ ಗೊತ್ತಿಲ್ಲ. ಆದ್ರೆ ಇದನ್ನಂತೂ ನಾವು ಕಂಡುಹಿಡಿಯಲೇಬೇಕು. ಮೀರಾ ಮತ್ತು ಸುಮನ ಇಬ್ಬರು ರವಿನ ಹಿಂಬಾಲಿಸ್ತಾರೆ. ಅವ್ರು ನೋಡ್ತಾರೆ ಅವನು ರಮೇಶನ ಜೊತೆ ಕದ್ದು ಮುಚ್ಚಿ ಭೇಟಿ ಮಾಡ್ತಾನೆ. ಕೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ನೋಡು ರಮೇಶ್, ನಮ್ಮಿಬ್ಬರ ಕೆಲ್ಸ ಇದೇ ಆಗಿತ್ತು. ಇಬ್ಬರ ಮಧ್ಯೆ ಎಷ್ಟು ಜಗಳ ಆಗ್ಬೇಕು ಅಂದ್ರೆ ಇಬ್ಬರು ರೆಸ್ಟೋರೆಂಟ್ ಕೂಡ ಮುಚ್ಚುವಂತ ಪರಿಸ್ಥಿತಿ ಬರ್ಬೇಕಾಗಿತ್ತು. ಮತ್ ನಾನು ಅವರಿಬ್ಬರ ಗೆಳೆತನಕ್ಕೆ ಬೆಂಕಿ ಇಡುವಂತ ಕೆಲ್ಸ ಮಾಡ್ಬಿಟ್ಟೆ. ಸರಿಯಾಗೇ ಮಾಡಿದ್ವಿ. 2 ರೆಸ್ಟೋರೆಂಟ್ ಬಂದಾದ್ಮೇಲೆ ನಮ್ಮಿಬ್ಬರು ಮಾಲೀಕರನ್ನ ಈ ಜಾಗದಿಂದ ಓಡಿಸಿ ನಮ್ಮ ಹೊಸ ಹೋಟೆಲ್ ಓಪನ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಮೀರಾ ಮತ್ತು ಸುಮನ ಇದನ್ನ ಕೇಳಿ ಶಾಕ್ ಆಗ್ತಾರೆ. ಅವ್ರಿಗೆ ಅರ್ಥ ಆಗತ್ತೆ ರವಿ ಮತ್ತು ರಮೇಶ ಒಬ್ಬ ಬಿಸ್ನೆಸ್ ಟೈಕೂನ್ಗಾಗಿ ಕೆಲಸ ಮಾಡ್ತಿರ್ತಾನೆ ಅಂತ. ಅವನು ಈ ಜಾಗದಲ್ಲಿ ಒಂದು ದೊಡ್ಡ ಹೋಟೆಲ್ನ ಓಪನ್ ಮಾಡಕ್ಕೆ ಕಾಯ್ತಿರ್ತಾನೆ. ಅಂದ್ರೆ ಈ ಜಗಳ 3ನೇಯವರ ಲಾಭಕ್ಕಾಗಿತ್ತಾ? ಮತ್ತೆ ನಾವೆಲ್ಲ ಅವನ್ ದಾಳಕ್ ಬಿದ್ಬಿಟ್ವಿ. ನಾವಿದನ್ನ ತಡೀಲೇಬೇಕು. ಮಾರನೇ ದಿನ ಮೀರಾ ಮತ್ತೆ ಸುಮನ ತಮ್ಮ ಗಂಡಂದ್ರಿಗೆ ಬುದ್ಧಿ ಹೇಳೋದಿಕ್ಕೆ ಶುರು ಮಾಡ್ತಾರೆ. ಮೊದ್ಲು ರಾಜು ಮತ್ತು ಗೋಪಾಲ ಜಗಳ ಆಡೋದಿಕ್ ಶುರು ಮಾಡ್ತಾರೆ. ಇಬ್ಬರ ಮಧ್ಯೆ ಮೀರಾ ಮಾತಾಡೋದಿಕ್ಕೆ ಶುರು ಮಾಡ್ತಾಳೆ. ಸಾಕು, ಇಬ್ಬರದು ಅತಿ ಆಯ್ತು. ನೀವೀಗ ನಮ್ಮ ಮಾತನ್ ಕೇಳಿಲ್ಲ ಅಂದ್ರೆ ನೀವಿಬ್ರು ನಾಶ ಆಗ್ಬಿಡ್ತೀರಾ. ಏನರ್ಥ? ಅಂದ್ರೆ ರವಿ ಮತ್ತು ರಮೇಶ ನಿಮ್ಮಿಬ್ಬರನ್ನು ಸೇರಿ ಗೂಬೆ ಮಾಡಿದಾನೆ.
ಮೀರಾ ಮತ್ತು ಸುಮನ ರವಿ ಮತ್ತು ರಮೇಶರ ಕುತಂತ್ರವನ್ನ ಹೇಳ್ತಾರೆ. ಈ ಮಾತನ್ನ ಕೇಳಿ ಇಬ್ರಿಗೂ ಶಾಕ್ ಆಗತ್ತೆ. ಇದ್ರ ಅರ್ಥ ಏನು ಅಂದ್ರೆ ನಮ್ಮಿಬ್ರ ಜಗಳದಿಂದ ಇನ್ನೊಬ್ರಿಗೆ ಲಾಭ ಆಗ್ತಾ ಇದೆ. ಮತ್ ನಾವು ನಮ್ಮ ದ್ವೇಷದಿಂದ ಎಷ್ಟು ಕುರುಡ್ರಾದ್ವಿ ಅಂದ್ರೆ ಇದ್ ನಮಗ್ ಕಾಣಿಸ್ಲೇ ಇಲ್ಲ. ರಾಜು ಮತ್ತೆ ಗೋಪಾಲ ಮೀರಾ ಮತ್ತೆ ಸುಮನ್ ಜೊತೆ ಸೇರಿ ಒಂದ್ ಪ್ಲಾನ್ ಮಾಡ್ತಾರೆ. ಈ ರವಿ ಮತ್ತು ರಮೇಶನನ್ನ ಕರೆಸ್ತಾರೆ. ಮತ್ತೆ ಅವ್ರಿಗೆ ಅನ್ಸತ್ತೆ ಅವರ ಯೋಚನೆ ಫಲಕಾರಿ ಆಗ್ತಿದೆ ಅಂತ. ಆದ್ರೆ ಅಷ್ಟೊತ್ತಿಗೆ ಪೊಲೀಸ್ ಬರ್ತಾರೆ. ನೀವ್ ಮಾಡಿರುವಂತ ತಪ್ಪಿಗೆ ನಮ್ಮ ಹತ್ರ ಸಾಕ್ಷಿ ಇದೆ. ಈಗ ಇಬ್ರು ಸೀದಾ ಜೈಲಿಗೆ ಹೋಗ್ತೀರಾ. ಪೊಲೀಸರು ಅವರಿಬ್ಬರನ್ನು ಹಿಡ್ಕೊಂಡು ಜೈಲ್ಗೆ ಹಾಕ್ತಾರೆ. ರವಿ ಮತ್ತು ರಮೇಶ ಸಿಕ್ಕಾಕೊಂಡ್ಮೇಲೆ ಗೋಪಾಲ ಮತ್ತು ರಾಜು ಒಬ್ಬರನ್ನೊಬ್ರು ನೋಡ್ತಾರೆ. ಇನ್ನು ಮುಂದೆ ಜಗಳ ಬೇಡ. ನಾವಿಬ್ರು ನಮ್ಮ ರೆಸ್ಟೋರೆಂಟ್ಗಳನ್ನ ಓಪನ್ ಮಾಡೋಣ. ಕಷ್ಟಪಟ್ಟು ಇಬ್ರು ದುಡಿಯೋಣ. ಖಂಡಿತವಾಗ್ಲು ದ್ವೇಷದಿಂದ ಯಾರು ಗೆಲ್ಲೋದಿಲ್ಲ. ನಿಜವಾದ ಗೆಲುವು ರುಚಿ ಮತ್ತೆ ಶ್ರಮದಲ್ಲಿದೆ. ಸುಮನ್ ಮತ್ತು ಮೀರಾಳಿಗೆ ನೆಮ್ಮದಿ ಸಿಗತ್ತೆ. 2 ರೆಸ್ಟೋರೆಂಟ್ಗಳು ಮೊದಲನೇ ಕಂಗೊಳಿಸಕ್ ಶುರು ಆಗತ್ತೆ ಮತ್ತು ಕಸ್ಟಮರ್ಸ್ಗಳ ಗುಂಪು ಕೂಡ ಹೆಚ್ಚಾಗತ್ತೆ. ಇಬ್ರು ಕೂಡ ಪ್ರತಿಸ್ಪರ್ಧಿಗಳೇ ಆಗಿದ್ರು, ಆದ್ರೆ ನಿಷ್ಠಾವಂತರಾಗಿ